ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಏಪ್ರಿಲ್ 1 ಇವತ್ತಿನ ಮಂತ್ ಫಸ್ಟ್ ಡೇನೆ ನಿಮ್ಗೊಂದು ಗುಡ್ ನ್ಯೂಸ್. ಅದೇನಪ್ಪಾ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಇಳಿಕೆ. ಮಾರ್ಚ್ 31, 2017 ಮಧ್ಯರಾತ್ರಿಯಿಂದಾನೇ ಜಾರಿಗೆ ಬರುವಂತೆ ಸಾರ್ವಜನಿಕ ಉದ್ದಿಮೆಯ ತೈಲ ಕಂಪನಿಗಳು ಹಾಗೂ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪೆಟ್ರೋಲ್ ಬೆಲೆ ಲೀಟರ್ಗೆ ₹3.77, ಡೀಸೆಲ್ ಬೆಲೆ ಲೀಟರ್ಗೆ ₹2.91 ಇಳಿಕೆಯಾಗಿದೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ದರ ಹಾಗೂ ಡಾಲರ್ ವಿರುದ್ಧದ ರೂಪಾಯಿ ಮೌಲ್ಯವನ್ನ ಪರಿಗಣಿಸಿ ಪೆಟ್ರೋಲ್ ಡೀಸೆಲ್ ಮಾರಾಟ ದರದಲ್ಲಿ ಇಳಿಕೆ ಮಾಡಲಾಗಿದೆ ಅಂತ ತೈಲ ಕಂಪನಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ತೈಲ ಕಂಪನಿಗಳು ಸಾಮಾನ್ಯವಾಗಿ 15 ದಿನಕ್ಕೊಮ್ಮೆ ಬೆಲೆಯನ್ನ ನಿರ್ಧರಿಸುತ್ತೆ. ಆದ್ರೆ ಬೆಲೆಯಲ್ಲಿ ಯಾವುದೇ ಏರಿಳಿಕೆ ಮಾಡದೆ ತಿಂಗಳಿಗಿಂತ ಹೆಚ್ಚು ಸಮಯವಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಹೆಚ್ಚು ವ್ಯತ್ಯಾಸ ಆಗದ ಕಾರಣದಿಂದಲೂ ಯಾವುದೇ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಯಾವುದೇ ಏರಿಳಿಕೆ ಆಗದೆ ಇರೋದಕ್ಕೆ ಕಾರಣ ಇರಬಹುದು ಅಂತ ಹೇಳಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ. ಭಾರತದ ರಿಫೈನರೀಸ್ ನಿಂದ ಖರೀದಿಸುವ ಕಚ್ಚಾ ತೈಲದಲ್ಲೂ ಇಳಿಕೆ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲಾಗಿದೆ. ಮಾರ್ಚ್ 1 ದರಕ್ಕೆ ಹೋಲಿಸಿದ್ರೆ ಸದ್ಯಕ್ಕೆ ಬ್ಯಾರೆಲ್ ತೈಲದ ಬೆಲೆ $5 ನಷ್ಟು ಇಳಿದಿದೆ. ಸೊ ಗೊತ್ತಾಯ್ತಲ್ಲ, ಈ ನ್ಯೂಸ್ ನಿಜ, ಫೂಲ್ ಅನ್ಕೋಬೇಡಿ. ಇದು ನಿಜವಾಗ್ಲೂ ಹೌದು. ಪೆಟ್ರೋಲ್ ಡೀಸೆಲ್ ಬೆಲೆ ನಿಜವಾಗ್ಲೂ ಕಡಿಮೆ ಆಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಾನೇ ಪೆಟ್ರೋಲ್ 1 ಲೀಟರ್ಗೆ ₹3.77 ಹಾಗೆ ಡೀಸೆಲ್ ಬೆಲೆ ₹2.91 ಇಳಿಕೆಯಾಗಿದೆ. ಸೊ ಇವತ್ತಿಂದ ಎಷ್ಟೋ ಪ್ರೈಸಸ್ ಹೈಕ್ ಆಗಿದೆ. ಎಲೆಕ್ಟ್ರಿಸಿಟಿ ಪ್ರೈಸ್ ಜಾಸ್ತಿ ಆಗಿದೆ, ಹಾಲಿನ ರೇಟ್ ಜಾಸ್ತಿ ಆಗಿದೆ. ಸೊ ಅದ್ರ ಮಧ್ಯ ಈ ಪೆಟ್ರೋಲ್ ರೇಟ್ ಇಳಿಕೆ ಆಗಿರೋದು ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.